ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ನಾ ಇವತ್ತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಗೋಟೆದ ಗ್ರಾಮದ ಕಾಶಿಲಿಂಗೇಶ್ವರ ಜಾತ್ರೆ ಇದ್ರಿ. ಲಾಸ್ಟ್ ದಿವಸ ಅಂದ್ರೆ ಕಡಿ ದಿವಸ ಎಲ್ಲ ಸುತ್ತಿಂದಿವ್ರಿ. ಬಾನ ಗುಡಿ ತೊಳಿದ್ರಿ, ಲಕ್ಷ್ಮಿ ಗುಡಿ ತುಂಬುದು ಕಾರ್ಯಕ್ರಮ ಇಟ್ಕೊಂಡಿದ್ರಿ. ಅವತ್ತು ಡೊಳ್ಳಿನ ಸಂಘದವರು ಹಾಡಿನ ಸ್ಪರ್ಧೆ ಇಟ್ಕೊಂಡಿದ್ರಿ. ಕಾಜಿಬುಳ್ಗಿ ಕಾಶಿಲಿಂಗೇಶ್ವರ ಡೊಳ್ಳಿನ ಸಂಘದವರು, ಆಮೇಲೆ ಗೋಟೆದ ಕಾಶಿಲಿಂಗೇಶ್ವರ ಡೊಳ್ಳಿನ ಸಂಘದವರು ಹಾಡ್ಲಾಕತ್ತಿದ್ರು. ಇವತ್ತು ನಾ ವಿಡಿಯೋ ಹಾಕೋದು ನಮ್ಮ ಗೋಟೆದ ಕಾಶಿಲಿಂಗೇಶ್ವರ ಡೊಳ್ಳಿನ ಸಂಘದವ್ರು ಹಾಡೋದು ಹಾಕಿದ್ದೀನಿ ರೀ. ಇವ್ರ ಕಾಕವರು ಗೋಟೆದವ್ರಿ, ಶ್ರೀ ಮಲ್ಲಿಕಾರ್ಜುನ ಶಾಸ್ತ್ರಿ ಸ್ವಾಮೀಜಿ ಅವರು. ಇವರು ನಮ್ಮ ಗೋಟೆದ ಕಾಶಿಲಿಂಗನ ಮಹಿಮೆ, ಚರಿತೆ, ಆಮೇಲೆ ಜಾತ್ರೆ ಯಾವಾಗಿರ್ತೈತಿ ಅನ್ನೋದ್ರ ಬಗ್ಗೆ, ಜಾತ್ರೆ ಬಗ್ಗೆ ಭಾಳ ಚಂದ ವಿವರಣೆ ನೀಡ್ಯಾರಿ. ಫಸ್ಟ್ ಇವ್ರು ಹೇಳಿರ್ತಕ್ಕಂಥ ಮಾತುಗಳನ್ನ ಕೇಳಿಸ್ಕೊಂಡು ಬರ್ರಿ. ಅವ್ರ ಮಾತು ಹೇಳಿದಾಗನ ಆಮೇಲೆ ಇವ್ರು ನಮ್ಮ ಕಾಶಿಲಿಂಗೇಶ್ವರ ಡೊಳ್ಳಿನ ಸಂಘದವರು ಅಣ್ಣವ್ರು ಅದಾರಿ. ಭಾಳ ಚಂದ ಹಾಡ್ಯಾರಿ. ಹಾಡ ಯಾವುದ್ರ ಬಗ್ಗೆ ಹಾಡ್ಯಾರಪ್ಪ ಇವತ್ತಂದ್ರೆ, ಹಡೆದ ಮಗನನ್ನು ಒಯ್ದು ಕೈಯಾರೆ ಹೆಂಗೆ ಅಡವ್ಯಾಗ ಬಿಟ್ಟು ಬರಲಿ ಅಂತಕ್ಕಂಥ ಹಾಡು ಐತ್ರಿ. ಭಾಳ ಚಂದ ಐತ್ರಿ ಹಾಡು. ನನಗಂತೂ ನೋಡಿ ಕಣ್ಣಾಗ ನೀರು ಬಂದು ಫ್ರೆಂಡ್ಸ್. ಅದಕ್ಕೆ ನೀವು ಎಲ್ಲರೂ ಈಗ ಅವ್ರ ಶಾಸ್ತ್ರಿ ಅವ್ರು ಹೇಳಿದ ಕತ್ತಿ ಕೇಳ್ರಿ. ಆಮೇಲೆ ಇವ್ರು ಅಣ್ಣವ್ರು ಹಾಡ್ಯಾರು ಕೇಳಿಸ್ಕೊಂಡು ಬರ್ರಿ. ಆಮೇಲೆ ಭೇಟಿ ಹೊಡೆದೇನ್ರಿ. ಶ್ರೀ ಕಾಶಿಲಿಂಗೇಶ್ವರರ ಸುಕ್ಷೇತ್ರದಲ್ಲಿ ಇವತ್ತಿನ ದಿನ ಗುಡಿ ತೊಳೆ ಕಾರ್ಯಕ್ರಮ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ವಟ್ಟಿವಾಲ ಶಿವಸ್ಥಾನದ ಈ ಡೊಳ್ಳಿನ ಗಾಯನ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಜರುಗಿ ಬರ್ತಾ ಇದೆ. ತಮ್ಮ ವಿದ್ವತ್ವವನ್ನು ಪ್ರದರ್ಶನ ಮಾಡಾಕತ್ತಾರೆ. ಅದಕ್ಕಾಗಿ ಆ ಕಾಶಿಲಿಂಗೇಶ್ವರನ ಮಹಿಮೆಯನ್ನ ನೋಡಿರ್ತಕ್ಕಂಥ ಜನ ಧನ್ಯರಾಗಿ ದಾನ ಧರ್ಮ ಪುಣ್ಯ ಪರೋಪಕಾರವನ್ನು ಮಾಡಿ 111 ದೇವರ ಪಲ್ಲಕ್ಕಿಯನ್ನು ಬರಮಾಡಿಕೊಂಡು ಸೇವೆಯನ್ನು ಮಾಡಿ ಎಲ್ಲ ಜಾತಿ ಮತ ಪಂಥ ಭೇದಗಳಿಲ್ಲದೆ ಶಿವನಾಮ ಸ್ಮರಣೆಯಲ್ಲಿ ಪಾಲ್ಗೊಂಡು ನ ಭೂತೋ ನ ಭವಿಷ್ಯತಿ ಎನ್ನುವಂತೆ ಇನ್ನೊಮ್ಮೆ ಜೀವನದಾಗ ನೋಡಕ್ ಸಿಕ್ಕತ್ತಿಲ್ಲೋ ಗೊತ್ತಿಲ್ಲ. 3 ವರ್ಷಕ್ಕೊಮ್ಮೆ ಅಧಿಕ ಮಾಸದಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮ. 3 ವರ್ಷಕ್ಕೊಂದು ಸಾರಿ ಕಾಶಿಲಿಂಗೇಶ್ವರ ಸ್ನಾನಕ್ಕೆ ಹೋಗಿ ಬಂದ ಗತಿಗೆ ಕೂತ ಅಂತಂದ್ರೆ 3 ವರ್ಷ ತನಕ ಆ ದೃಶ್ಯ ಸಿಗುವುದಿಲ್ಲ. ಇಲ್ಲಿವರೆಗೆ ನಮ್ಮ ಆಯುಷ್ಯವನ್ನ ಆರೋಗ್ಯವನ್ನ ಭಗವಂತ ಕೊಟ್ಟು ಇನ್ನೊಂದು ಜಾತಿ ನೋಡುವಂತೆ ನಮಗೆ ಆಶೀರ್ವಾದವನ್ನು ದಯಪಾಲಿಸಲಿ ಅಂತ ಹೇಳಿ ಕಾಶಿಲಿಂಗೇಶ್ವರ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಅದಕ್ಕೆ ಈಗ ಸಮಯ ಮಾತಾಡ್ಬೋದಿದ್ರೆ ಇನ್ನೂ ಮ್ಯಾಲ ಹೊಸ ಪಾಳೆ ಮತ್ತೆ ಮುಂದೆ ಯಾರು ಹೊಸ ಬಂದ ತಮ್ಮ ಸೇವೆಯನ್ನ ಸಲ್ಲಿಸ್ತಾರ ಅಂತ ಹೇಳುತ್ತಾ ಒಂದೆರಡು ಮಾತು.
ನೋಡ್ಕೊಂಡು ಬಂದ್ರಲ್ಲ ಫ್ರೆಂಡ್ಸ, ಹಾಡ ಕೇಳ್ಕೊಂಡು ಬಂದ್ರಲ್ಲ ಅಂದ್ರೆ ನಮ್ಮ ಗೋಟೆದ ಕಾಶಿಲಿಂಗೇಶ್ವರ ಡೊಳ್ಳಿನ ಸಂಘದವರು ಎಷ್ಟು ಚಂದ ಹಾಡು ಹಾಡ್ಯಾರ ಅಂತೇಳಿ ನೋಡ್ರಿ. ಇದೇ ರೀತಿ ನಿಮಗೂ ಡೊಳ್ಳಿನ ಹಾಡೋರು ಬೇಕಾಗಿದ್ರಂದ್ರೆ ಯಾವುದೋ ಜಾತ್ರೆ ಇರಲಿ, ಬೇರೆ ಯಾವುದೋ ಫಂಕ್ಷನ್ ಇದ್ದು ಅಂದ್ರೆ ನಮ್ಮ ಗೋಟೆದ ಕಾಶಿಲಿಂಗೇಶ್ವರ ಡೊಳ್ಳಿನ ಸಂಘದವ್ರನ್ನ ಕರೀರಿ, ಅವ್ರು ಬರ್ತಾರು, ಚಂದ ಹಾಡು ಹೋಗ್ತಾರ ಫ್ರೆಂಡ್ಸ್. ಜನಪದ ಸಾಹಿತ್ಯ ಎಲ್ಲ ಅಳಿಸಿ ಹೊಂಟೈತ್ರಿ ಈಗ. ಅಂದ್ರೆ ಈಗಿನ ಜನ್ರೇಷನ್ ಒಳಗೆ ಯಾರು ಡೊಳ್ಳಿನ ಹಾಡ ಕೇಳಂಗಿಲ್ಲ, ಆಮೇಲೆ ಹಾಡಂಗೂ ಇಲ್ಲ, ಭಜನಾ ಪದಗಳಾಗಲಿ ಡೊಳ್ಳಿನ ಪದಗಳಾಗಲಿ. ಅದಕ್ಕೆ ಇದನ್ನ ಎಲ್ಲರೂ ಏನು ಮಾಡೋಣ್ರಿ, ಇದೇ ರೀತಿ ಜನಪದ ಸಾಹಿತ್ಯವನ್ನು ಉಳಿಸೋಣ, ಬೆಳೆಸೋಣ. ಒಂದು ಇವ್ರೇನು ಡೊಳ್ಳಿನ ಹಾಡು ಹಾಡ್ತಾರಲ್ರಿ, ಎಲ್ಲರಿಗೆ ಏನು ಮಾಡೋಣ್ರಿ, ಬೆಲೆ ಕೊಡೋಣ. ಇದನ್ನು ಇನ್ನಷ್ಟು ಏನು ಮಾಡೋಣ, ಹೆಚ್ಚಿನ ರೀತಿಯಲ್ಲಿ ಬೆಳೆಸ್ಬೇಕಂತೇಳಿ ನಾ ಸೋಷಿಯಲ್ ಮೀಡಿಯಾದ ಮುಖಾಂತರ ನಿಮ್ಗೆ ಎಲ್ಲರಿಗೆ ಮನವಿ ಮಾಡ್ಕೋತೀನಿ ರೀ. ಇವಾಗ ಮುಂದೆ ಆಯೇರಿ ಮಾಡ್ಯಾರು ಇವರು, ನಮ್ಮ ಶಾಸ್ತ್ರಿ ಅವರದಾರಿ ಗೋಟೆದ ಗ್ರಾಮದ ಮಲ್ಲಿಕಾರ್ಜುನ ಶಾಸ್ತ್ರಿ ಸ್ವಾಮೀಜಿ ಅವ್ರು ಏನು ಮಾಡ್ತಾರೆ, ಪ್ರತಿಯೊಬ್ಬರೆಲ್ಲ ಅಂದ್ರೆ ಇವ್ರು ಹಾಡ ಮೆಚ್ಚಿ ಇವ್ರಿಗೆ ಹಾಡು ಚಲೋ ಅನಿಸಿ ಎಲ್ಲರೂ ನಮ್ಮ ಗೋಟೆದ ಗ್ರಾಮದ ಕಾಶಿಲಿಂಗೇಶ್ವರ ಡೊಳ್ಳಿನ ಸಂಘದವ್ರಿಗೆ ಕುತ್ತಂತ ಹಾಡ ಕೇಳೋದಾರ ಭಕ್ತರು ಎಲ್ಲರೂ ಗೋಟೆದವರು ಸುತ್ತಮುತ್ತ ಹಳ್ಳಿ ಅವರು ಇವ್ರಿಗೆ ಏನು ಮಾಡ್ಯಾರಿ, ರೊಕ್ಕ ಅಂದ್ರೆ ದಕ್ಷಿಣೆ ಕೊಟ್ಟಾರಿ. ಹಾಡು ಚಂದ ಅನಿಸಿ ಅದನ್ನು ಮುಂದೆ ಯಾವ ರೀತಿ ಅವರು ಆಯೇರಿ ಮಾಡ್ಯಾರ ಅನ್ನೋದು ಕೇಳ್ರಿ, ನೋಡ್ರಿ. ವಿಡಿಯೋನ ಇಷ್ಟಕ್ಕೆ ಮುಗಿಸೋಕ್ಕಿದೀನಿ. ಈ ವಿಡಿಯೋ ನಿಮ್ಗೆ ಎಲ್ಲರಿಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಾನು ಇನ್ಸ್ಟಾಗ್ರಾಮ ಮೇಲೆ ಫೇಸ್ಬುಕ್ಕಿಗೆ ಸಪೋರ್ಟ್ ಮಾಡಿರಿ. ನಾನು ಇನ್ಸ್ಟಾಗ್ರಾಮದ ಮೇಲೆ ಫೇಸ್ಬುಕ್ ಮೇಲೆ ಸ್ಟೋರಿ ಹಾಕಿರ್ತೀನಿ. ಎಲ್ಲರೂ ಏನು ಮಾಡಿರಿ ನೋಡ್ರಿ. ಈಗ ನಮ್ಮ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಬಾಯ್ ಬಾಯ್. ಇಲ್ಲಿವರೆಗೆ ಸಾಗಿ ಬಂದಿರತಕ್ಕಂಥ ಬಡ್ಡಿವಾಲದ ಶಿವಸ್ಥಾನದ ಈ ಡೊಳ್ಳಿನ ಪದವನ್ನು ಕೇಳಿ ತಮ್ಮ ಶಂಕರ್ ಕಲಬುರಗಿ ಗ್ರಾಮದ ಬೀಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಪ್ಪ ಪೀರ್ ಶೆಟ್ಟಿ ಅವರಾದ್ರೂ ತತ್ಸಂಗಕ್ಕೆ 50 ರೂಪಾಯಿ ಕರ ಕಾಣಿಕೆ ಅದೇ ರೀತಿಯಾಗಿ ನಮ್ಮ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಚನ್ನಬಸಪ್ಪ ಅನಂತಪುರ ಅವರು ಅವರಾದ್ರೂ 20 ರೂಪಾಯಿ ಕರ ಕಾಣಿಕೆಯಾಗಿ ನೀಡಿದ್ದಾರೆ. ಕಾಶಿಲಿಂಗೇಶ್ವರ ಅವರು ಸಂಪತ್ತು ಕೊಟ್ಟು ಕಾಪಾಡಂತೆ ಕಾಣಿಕೆ ಸ್ವೀಕಾರ ಮಾಡ್ತೀವಿ. ಅದೇ ರೀತಿಯಾಗಿ ಯಾವ ನಮ್ಮ ಹನ್ನೊಂದರ ಸತ್ಪಕ್ಕರಾಗಿರ್ತಕ್ಕಂಥ ಬಸಪ್ಪ ಸತ್ಯಪ್ಪ ಅವರಾದ್ರೂ 20 ರೂಪಾಯಿಗಳ ಕಾಣಿಕೆಯಾಗಿ ನೀಡಿದ್ದಾರೆ. ಕಾಶಿಲಿಂಗೇಶ್ವರ ದೇವರ ಅವರಿಗಾದ್ರೂ ಸುಖ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಬೇಡಿಕೊಂಡು ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ. ಯಾವ ಸತ್ಪಕ್ಕರಾಗಿರ್ತಕ್ಕಂಥವರು ಕಾಶಿಲಿಂಗೇಶ್ವರ ದೇವರ ಪೂಜಾರಿಗಳಾಗಿರ್ತಕ್ಕಂಥ ಸಿದ್ದಪ್ಪ ಪರಮಪ್ಪ ಪೂಜಾರಿ ಅವರಾಗಿ ಈ ಸತ್ಸಂಗಕ್ಕೆ 100 ರೂಪಾಯಿ ಕರ ಕಾಣಿಕೆಯಾಗಿ ನೀಡಿದ್ದಾರೆ. ಕಾಶಿಲಿಂಗೇಶ್ವರ ದೇವರ ಆಶೀರ್ವಾದ, ಅವರ ಆಶೀರ್ವಾದ ಸದಾ ಇರಲಿ ಅಂತೇಳಿ ಕಾಣಿಕೆಯನ್ನು ಭಕ್ತಿಯಿಂದ ಸ್ವೀಕಾರ ಮಾಡ್ತಾ ಇದ್ದೇವೆ. ಯಾವ ಕಾಶಿಲಿಂಗೇಶ್ವರ ದೇವಸ್ಥಾನದ ಕಮಿಟಿ ಹಿರಿಯರಾಗಿರ್ತಕ್ಕಂಥ ಕರೆಯಪ್ಪ ಹೂಗಾರ್ ಅವರಾದ್ರೂ 200 ರೂಪಾಯಿ ಕರ ಕಾಣಿಕೆಯನ್ನ ಕೊಟ್ಟಿದ್ದಾರೆ. ಕಾಶಿಲಿಂಗೇಶ್ವರ ಅವರಿಗಾದ್ರೂ ಸುಖ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಯಾವ ಹಿರಿಯರಾಗಿರ್ತಕ್ಕಂಥ ಕಾಸಪ್ಪ ಸಿದ್ದಪ್ಪ ಗೋವಿಂದಪ್ಪ ಅವರಾದ್ರೂ ಸತ್ಸಂಗಕ್ಕೆ 50 ರೂಪಾಯಿ ಕರ ಕಾಣಿಕೆಯಾಗಿ ನೀಡಿದ್ದಾರೆ. ಕಾಶಿಲಿಂಗೇಶ್ವರ ಅವರಿಗಾದ್ರೂ ಸುಖ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕಾಣಿಕೆಯನ್ನು ಭಕ್ತಿಯಿಂದ ಸ್ವೀಕಾರ ಮಾಡ್ತಾ ಇದ್ದೇವೆ. ಯಾವ ಕಾಜಿಲಗಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಸಿದ್ದಪ್ಪ ಬನಟ್ಟಿ ಕಾಜಿಲಗಿ ಹಿರಿಯರಾಗಿರ್ತಕ್ಕಂಥವ್ರು 50 ರೂಪಾಯಿಯಿಂದ ಈ ಸತ್ಸಂಗಕ್ಕೆ ಕೊಟ್ಟಿದ್ದಾರೆ. ಪರಮಾತ್ಮ ಕಾಶಿಲಿಂಗೇಶ್ವರ ಅವರಿಗಾದ್ರೂ ಸುಖ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕಾಣಿಕೆ 50 ರೂಪಾಯಿ ಕಾಣಿಕೆಯಾಗಿ ನೀಡಿದ್ದಾರೆ. ಕಾಶಿಲಿಂಗೇಶ್ವರ ಆಶೀರ್ವಾದ ಸದಾ ಅವರ ಆಶೀರ್ವಾದ ಇರಲಿ ಅಂತ ಹೇಳಿ ಕಾಣಿಕೆಯನ್ನು ಭಕ್ತಿಯಿಂದ ಸ್ವೀಕಾರ ಮಾಡ್ತಾ ಇದ್ದೇವೆ. ಯಾವ ಕಾಜಿಲಗಿ ಹಿರಿಯರಾಗಿರ್ತಕ್ಕಂಥ ಬಸಪ್ಪ ಮಾಲಪ್ಪ ಕುರೇನವರು ಸಾಕಿನ ಕಾಜಿಲಗಿ ಹಿರಿಯರಾಗಿರ್ತಕ್ಕಂಥವರು 50 ರೂಪಾಯಿ ಕಾಣಿಕೆಯಾಗಿ ನೀಡಿದ್ದಾರೆ. ಅವರಿಗಾದ್ರೂ ಕಾಶಿಲಿಂಗೇಶ್ವರ ಅಧ್ಯಕ್ಷ